ಇರಾನ್ ಇಸ್ರೇಲ್ ವಾರ್ನಿಂದ ಕೊಲ್ಲಿ ರಾಷ್ಟ್ರಗಳು ಈಗ ಕೊತ ಅಂತಿವೆ. ಹಾಗೆ ನೋಡಿದ್ರೆ ಇಸ್ರೇಲ್ ಮತ್ತು ಅಮೆರಿಕ ಮಾತ್ರ ದಾಳಿ ಮಾಡಿದ್ದಿದ್ದು, ಆದರೆ ಇರಾನ್ ಮಾತ್ರ ಈಗ ಎಲ್ಲಾ ರಾಷ್ಟ್ರಗಳನ್ನ ಎತ್ಕೊಂಡ್ಬಿಟ್ಟಿದೆ. ಒಟ್ಟು 14-15 ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಉದ್ಭವಿಸಿದ ಬಿಕ್ಕಟ್ಟಿನಿಂದ ಭಾರತದ ಮೇಲೆ ಈಗ ಬರೆ ಬೀಳ್ತಾ ಇದೆ. ಹೇಗೆ? ಗಲ್ಫ್ ಯುದ್ಧದಿಂದ ದೇಶದ ಜನಸಾಮಾನ್ಯರಿಗೆ ಬಿಸಿ ತಟ್ಟಿದೆ. ಕೊಲ್ಲಿ ಯುದ್ಧದ ಎಫೆಕ್ಟ್ನಿಂದಾಗಿ ದೇಶದ ಜನ ಹಣದುಬ್ಬರದಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಇನ್ನೂ ಆರಂಭ ಇದು, ಈಗಲೇ ತತ್ತರಿಸಿ ಅಂದ್ರೆ ಹೆಂಗೆ? ಇಸ್ರೇಲ್ ಇರಾನ್ ಯುದ್ಧದಿಂದಾಗಿ ದೇಶದಲ್ಲಿ ಅಡುಗೆ ಅನಿಲದ ದರ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆ 60 ರೂಪಾಯಿ ಹಾಗೂ ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆ 115 ರೂಪಾಯಿ ಏರಿಕೆಯಾಗಿದೆ. ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಎಲ್ಪಿಜಿ ದರ ಏರಿಕೆಯಾಗುತ್ತಿರುವುದು ಇದು ಎರಡನೆಯ ಬಾರಿ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರೆಲ್ಲ ತತ್ತರಿಸಿ ಹೋಗಿದ್ದಾರೆ. ಅಡುಗೆ ಅನಿಲ ದರ ಏರಿಕೆ ಗಾಯದ ಮೇಲೆ ಬರೆ ಹಾಕಿದಂತಾಗಿದೆ. ಅಡುಗೆ ಅನಿಲದ ಜೊತೆಗೆ ಅಡುಗೆ ಎಣ್ಣೆ ಸಾಗಣೆಯಲ್ಲಿ ಕೂಡ ತೊಡಕು ಉಂಟಾಗಿರೋದ್ರಿಂದ ಅದರ ಬೆಲೆ ಕೂಡ ಹೆಚ್ಚಾಗಿದೆ. ರಂಜಾನ್ ಮಾಸದಲ್ಲಿಯೇ ಯುದ್ಧ ಶುರುವಾಗಿದ್ದರಿಂದ ಡ್ರೈ ಫ್ರೂಟ್ಸ್ ದರ ಕೂಡ ದುಬಾರಿಯಾಗಿದೆ. ಮಧ್ಯಪ್ರಾಚ್ಯದಿಂದ ಭಾರತಕ್ಕೆ ಡ್ರೈ ಫ್ರೂಟ್ಸ್ ರಫ್ತಿನಲ್ಲಿ ವ್ಯತ್ಯಯವಾಗಿದ್ದರಿಂದ ಬೆಲೆ ದುಬಾರಿಯಾಗಿದೆ ಅಂತಿದ್ದಾರೆ. ಇನ್ನು ಚಿನ್ನ ಮೊದಲೇ ಏರುಗತಿಯಲ್ಲಿದೆ. 10 ಗ್ರಾಂ ಚಿನ್ನದ ಬೆಲೆ 2 ಲಕ್ಷದವರೆಗೆ ಏರಿಕೆಯಾಗುವಂಥ ಭೀತಿ ಈಗ ಕಾಣಿಸಿಕೊಳ್ತಾ ಇದೆ. ಕೊಲ್ಲಿ ಯುದ್ಧ ಹೀಗೆ ಮುಂದುವರೆದರೆ ಜನಸಾಮಾನ್ಯರ ಜೀವನಕ್ಕೆ ಮತ್ತಷ್ಟು ಬರೆ ಬೀಳೋದಂತೂ ಪಕ್ಕ. ಕೇಂದ್ರ ಇಂಧನ ಸಚಿವಾಲಯ ಸದ್ಯಕ್ಕೆ ತೈಲ ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳ್ತಾ ಇದೆ. ಅದಕ್ಕಿಂತಲೂ ಬಹುದೊಡ್ಡ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ. ಅದು ಯಾವ್ಯಾವುದು, ಏನು, ಎತ್ತ ಅನ್ನುವಂಥದ್ದನ್ನು ಇನ್ ಡೀಟೇಲ್ ಆಗಿ ಬರ್ತಾ ಹೋಗೋಣ. ನಿಮಗೆ ಡೀಟೇಲ್ ಆಗಿ ಮಾತಾಡೋಣ ಆ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿ. ಮೊದಲನೇದಾಗಿ ಗ್ಯಾಸ್ ಟ್ರಬಲ್ ಈಗ ಆಗಿರೋದು. ಗೃಹ ಬಳಕೆಯ ಸಿಲಿಂಡರ್ 60 ರೂಪಾಯಿ ಏರಿಕೆಯಾಗಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ 115 ರೂಪಾಯಿ ಏರಿಕೆಯಾಗಿರೋದು. ಸಹಜವಾಗಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ಏರಿಕೆಯಾದರೆ ಅದರ ಪರಿಣಾಮಗಳು ಹೋಟೆಲ್ಗಳಲ್ಲಿ ಹೋಗಿ ತಿನ್ನೋ ಹಂಗೂ ಇಲ್ಲ. ಯಾಕಂದರೆ ಅವ್ರು ನಮಗೆ ಜಾಸ್ತಿ ಆಗಿದೆ ಸರ್, ನಾವೇನು ಮಾಡೋಣ, ಅದನ್ನು ಜಾಸ್ತಿ ಮಾಡೇ ಮಾಡ್ತೀವಿ ಅಂತ ಅವರು ಕೂಡ ಹೇಳ್ತಾರೆ. ಬಟ್ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಏನು ಗೊತ್ತಾ, ಆಟೋಗೆ ಬೇಕಾಗಿರುವಂತಹ LPGಗಳು ಸಿಗ್ತಾ ಇಲ್ಲ. ಈಗ ಗ್ಯಾಸ್ ಸಿಗ್ತಾ ಇಲ್ಲ. ಅದರ ಪರಿಣಾಮ ಆಟೋದವ್ರು ಏನು ಮಾಡಬೇಕು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ. ಒಂದು ಕಡೆಗೆ ಸ್ಟಾಕ್ ಕ್ಲಿಯರ್ ಆಗ್ತಾ ಇದೆ, ಮತ್ತೊಂದು ಕಡೆಗೆ ದರ ಏರಿಕೆಯಾಗಿದೆ. ಗ್ಯಾಸ್ ಹಾಕ್ಸ್ಕೊಳ್ಬೇಕಾಗಿರೋದು ಕಾರು ಇದೆ, ಆಟೋ ಇದೆ, ಅವುಗಳಿಗೆ ಇರುವಂಥದ್ದು ಸಿಗ್ತಾ ಇಲ್ಲ. ಈಗ ದರನೂ ಏರಿಕೆ. ಏನು ಮಾಡೋದು, ಹೆಂಗೆ ಜೀವನ ನಡೆಸಬೇಕು ಅಂತ ಹೇಳಿ. ಯಾಕೆ ಅಂತಂದರೆ ಈಗ ಶೈಕ್ಷಣಿಕ ವರ್ಷ ಆರಂಭವಾಗ್ತಾ ಇದೆ, ಫೀಸ್ ಕಟ್ಟಬೇಕು. ದುಡಿಮೆ ಇಲ್ಲದೆ ಹಾಗೆ ಕೂತ್ರೆ ಜೀವನ ಹೆಂಗೆ? ಒದ್ದಾಡ್ತಾ ಇದ್ದಾರೆ ಆಟೋದವರು. ಆಮೇಲೆ ಬರೋಣ ಈ ಸರ್ಕಾರದ ವಿಚಾರಕ್ಕೆ. ಇನ್ನು ಗ್ಯಾಸ್ ಟ್ರಬಲ್, ಗೃಹ ಬಳಕೆಯ ಸಿಲಿಂಡರ್ ಈಗ ನಿನ್ನೆ ದರ 855 ರೂಪಾಯಿ ಇತ್ತು, 915 ರೂಪಾಯಿ ಆಗಿದೆ. ವಾಣಿಜ್ಯ ಸಿಲಿಂಡರ್ ನಿನ್ನೆ ದರ 1817 ರೂಪಾಯಿ ಇತ್ತು, ಈಗ 1929 ರೂಪಾಯಿ ಏರಿಕೆಯಾಗಿದೆ. ಸೊ ಅಂದರೆ 115 ರೂಪಾಯಿ ಏರಿಕೆಯಾಗಿದೆ. ಇನ್ನು ಅಡುಗೆ ಎಣ್ಣೆಯನ್ನು ಮುಟ್ಟೋ ಹಂಗಿಲ್ಲ. ಅರವಿಂದ್ ಅವರೇ, ಎಸ್, ಅಡುಗೆ ಎಣ್ಣೆ ರೇಟ್ ಏನಾಗಿದೆ ಏನು ಎತ್ತ ಅಂತ ನೋಡೋದಾದರೆ, ಗಲ್ಫ್ ಯುದ್ಧದಿಂದ ತೈಲ ಸರಬರಾಜಿಗೆ ಅಡಚಣೆ ಆಗಿದೆ. ವಿಮಾನಗಳನ್ನ ಬಿಡ್ತಾ ಇಲ್ಲ, ಶಿಪ್ಗಳನ್ನ ಬಿಡ್ತಾ ಇಲ್ಲ, ಬರ್ತಾ ಇಲ್ಲ. ನಮಗೆ ಎಲ್ಲವೂ ನೆಟ್ಟಗಿದ್ರೆ ನಮಗೇನು ಸಮಸ್ಯೆಗಳೇ ಗೊತ್ತಾಗಲ್ಲ. ಈ ಥರದ್ದು ಹೊಡೆತ ಬಿದ್ದಾಗಲೇ ಯಾಕಾಗ್ತಾ ಇದೆ, ಯಾಕೆ ಈ ಥರ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಕ್ಕಂಥದ್ದು. ಎಣ್ಣೆ ಉತ್ಪಾದನೆ ಮತ್ತು ಸಾಗಣೆಯ ವೆಚ್ಚ ಈಗ ಹೆಚ್ಚಳವಾಗಿರೋದ್ರಿಂದ ಸಹಜವಾಗಿ ಅವರು ಏನು ಮಾಡೋಕ್ಕಾಗ್ತಾ ಇಲ್ಲ, ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅಡುಗೆ ಎಣ್ಣೆ ಲೀಟರ್ಗೆ 5 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಅಡುಗೆ ಎಣ್ಣೆಯ ಬೆಲೆ ಅಂದರೆ ಸೂರ್ಯಕಾಂತಿ, ಸನ್ಫ್ಲವರ್ ಆಯಿಲ್ ಇರ್ಬೋದು, ಸೋಯಾಬೀನ್ ಇರ್ಬೋದು, ಅಥವಾ ಪಾಮ್ ಆಯಿಲ್ ಇರ್ಬೋದು, ಇದರ ದರ ಈಗ ಏರಿಕೆಯಾಗಿದೆ. ಲೀಟರ್ ಎಣ್ಣೆಗೆ 200 ರೂಪಾಯಿ ತನಕ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. 180-185 ರೂಪಾಯಿಗೆ ಈಗಾಗಲೇ ರೀಚ್ ಆಗಿದೆ. ಅದು 200 ರೂಪಾಯಿ ತನಕ ಹೋಗಬಹುದು ಅಂತಂದ್ಬಿಟ್ಟು, 1 ಲೀಟರ್ ಎಣ್ಣೆಗೆ ನೀವು 15-20 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅನ್ನೋದೇ ಆದರೆ ನಿಮ್ಮ ಒಟ್ಟಾರೆ ರೇಷನ್ ಎಲ್ಲದರ ಮೇಲೂ ಪರಿಣಾಮ ಬೀರುತ್ತಲ್ಲ. ಹಾಗಾಗಿ ನಿಮಗೆ ನೀವು ಒಂದು ತಿಂಗಳಿಗೆ ಒಂದು 5,000, 5,500 ರೂಪಾಯಿ ಬಜೆಟ್ ಅಮೌಂಟ್ ಇಟ್ಕೊಂಡಿದ್ರೆ ಅದು ನಿಮಗೊಂದು 6,000, 7,000, 8,000 ರೂಪಾಯಿ ತನಕ ಹೋಗೋ ಸಾಧ್ಯತೆಗಳು ಇದೆ. ಇನ್ನು ಡ್ರೈ ಫ್ರೂಟ್ಸ್. ಎಸ್, ಡ್ರೈ ಫ್ರೂಟ್ಸ್ ಕತೆ ಏನು? ರಂಜಾನ್ ಮಾಸದಲ್ಲಿಯೇ ಡ್ರೈ ಫ್ರೂಟ್ಸ್ ದುಬಾರಿ ಅಂತಿದ್ದಾರೆ. ಕಾರಣ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ, ಸೂರ್ಯ ಇರುವವರೆಗೂ ಅವ್ರು ಏನೂ ತಿನ್ನಲ್ಲ, ಸೂರ್ಯಾಸ್ತದ ನಂತರ ತಿಂತಾರೆ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ಗಳ ಬಗ್ಗೆ ಹೆಚ್ಚಿನ ರೀತಿ ಅಂತ ಸೇಲ್ ಆಗುತ್ತೆ ಈ ಟೈಮಲ್ಲಿ ಅಂತೇಳಿ. ಇರಾನ್ ಸೌದಿಯಿಂದ ಡ್ರೈ ಫ್ರೂಟ್ಸ್ ಸಾಗಾಟ ವ್ಯತ್ಯಯವಾಗಿರೋದ್ರಿಂದ ಇಲ್ಲಿ ಸ್ಟಾಕ್, ಕೆಲವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಸ್ಟಾಕ್ ಇದ್ರೂ ಕೂಡ ಹಾಗೆ ಇಟ್ಬಿಟ್ಟು ಈಗ ಯಾವುದು ಮಾರಾಟ ಮಾಡ್ತಾ ಇಲ್ಲ, ಬಂದಿಲ್ಲ ಅಂತಿದ್ದಾರೆ. ಏರಿಕೆ ಆಗಲಿ ಆಮೇಲೆ ಮಾರೋಣ ಅಂತ ಹೇಳಿ ಕಡಿಮೆ ದುಡ್ಡಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಲಾಭ ಸಿಗುತ್ತೆ ಅನ್ನೋದಾದರೆ ಯಾಕೆ ಬೇಕು ಅಂಥವರು ಇದ್ದಾರೆ.
ಈ ಎಲ್ಲಾ ವಿಚಾರದಲ್ಲೂ ಹೀಗಾಗುತ್ತೆ. ಹಾಗೆ ಆಗುತ್ತೆ. ಈಗ ಈರುಳ್ಳಿ ವಿಚಾರದಲ್ಲಿ ಬಂದಾಗ ತುಂಬಿಟ್ಕೊಂಡಿರೋದಿಲ್ವಾ? ಹೌದು. ಕೆಡೋದಾಗಿದ್ದಿದ್ರೆ ಕೊಟ್ಬಿಡ್ತಾರೆ. ಇವೆಲ್ಲ ಕೆಡಲ್ವಲ್ಲ, ಸ್ಟಾಕ್ ಇಟ್ಕೊಂಡು ಕೊಡ್ತಾರೆ. ಇನ್ನು ಖರ್ಜೂರ ಸೇರಿದಂತೆ ಡ್ರೈ ಫ್ರೂಟ್ಸ್ ಕೊಂಚ ದರ ಏರಿಕೆಯಾಗಿದೆ. ಇದೇ ರೀತಿಯಾಗಿ ಯುದ್ಧ ಮುಂದುವರೆದರೆ 50% ದರ ಏರಿಕೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇರಾನ್ನಿಂದ ಪ್ಲೈನ್ ಪಿಸ್ತಾ, ಬಾದಾಮಿ, ಅಂಜೂರ, ಒಣದ್ರಾಕ್ಷಿ, ಮಸಾಲೆ ಪದಾರ್ಥ ಆಮದು, ಮತ್ತೆ ಸೌದಿ, ಇರಾಕ್ ಮತ್ತು ಅಫ್ಘಾನಿಸ್ತಾನ, ಜೋರ್ಡಾನ್ನಿಂದ ಖರ್ಜೂರ ಮತ್ತು ವಾಲ್ನಟ್ಸ್ಗೆ ಜಾಸ್ತಿ ಬೇಡಿಕೆ ಇದೆ. ಬಟ್ ಈಗ ಅದ್ಯಾವುದು ಕೂಡ ಆಮದು ಆಗ್ತಾ ಇಲ್ಲ. ಅದರ ಪರಿಣಾಮ ದರ ಏರಿಕೆ ಆಗಿದೆ. ಇನ್ನು ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾಯ್ತಾ ಇರತಕ್ಕಂಥದ್ದು ಚಿನ್ನ. ಈಗಾಗಲೇ ಚಿನ್ನದ ರೇಟು ವಿಪರೀತ ಜಾಸ್ತಿ ಆಗಿದೆ. ಅದಕ್ಕೆ ಯುದ್ಧದ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ನೋಡೋದಾದರೆ, ಸುರಕ್ಷಿತ ಆಸ್ತಿಯಾಗಿರುವಂತಹ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ. ಯುದ್ಧ ಅಂದರೆ ಅನಿಶ್ಚಿತತೆ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಅಥವಾ ಇನ್ಯಾವುದ್ರ ಮೇಲಾದರೂ ಹೂಡಿಕೆ ಮಾಡ್ತಕ್ಕಂಥವ್ರು ಬೇಡಪ್ಪ ಅದರ ಸಹವಾಸನೆ, ನಾವೇನು ಮಾಡೋಣ ಚಿನ್ನದ ಮೇಲೆ ಹೂಡಿಕೆ ಮಾಡೋಣ ಅಂತ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ. ಇಫ್ ದ ಡಿಮ್ಯಾಂಡ್ ಇನ್ಕ್ರೀಸಸ್, ಸಪ್ಲೈ ಡಿಕ್ರೀಸಸ್, ರೇಟ್ ಇನ್ಕ್ರೀಸಸ್. ಸಹಜವಾಗಿ ಎಕನಾಮಿಕ್ ಫಾರ್ಮುಲಾ ಅದು. ಯುದ್ಧದ ಭಯದಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶ ಅಂತನೆಲ್ಲ ಹೇಳಿ ಭಾರತ ಆಭರಣ ಪ್ರಿಯರ ದೇಶ. ಸಹಜವಾಗಿ ಚಿನ್ನಕ್ಕೆ ಬೇಡಿಕೆ ಇದೆ. ಆಮೇಲೆ ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಕನಿಷ್ಠ ಒಂದು ತಾಳಿ ಆದರೂ ತಗೋಬೇಕಲ್ವಾ, ಅದಕ್ಕಾದರೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಚಿನ್ನದ ಬೆಲೆಯಲ್ಲಿ ಏರಿಳಿತ 10 ಗ್ರಾಮ್ಗೆ 2 ಲಕ್ಷದವರೆಗೆ ಏರಿಕೆ ಆಗುತ್ತೆ. ಅಂದರೆ ಶುದ್ಧ ಚಿನ್ನ 99.9% ಶುದ್ಧ ಚಿನ್ನ ಇದೆಯಲ್ಲ, ಅದು 2 ಲಕ್ಷದ ತನಕ ಏರಿಕೆ ಆಗ್ಬೋದು ಅಂತ ಒಂದು ಅಂದಾಜನ್ನು ಆರ್ಥಿಕ ತಜ್ಞರು ಮಾಡ್ತಾ ಇದ್ದಾರೆ. ಇನ್ನು ಇನ್ನುಳಿದಂಥ ಎಫೆಕ್ಟ್ಗಳು ಏನೇನು ಅನ್ನುವಂಥದ್ದು ಹೈನುಗಾರಿಕೆ ಮತ್ತು ಕುಕ್ಕುಟೋದ್ಯಮಕ್ಕೆ ಸ್ವಲ್ಪ ಬಿಸಿ ಮುಟ್ತಾ ಇದೆ ಅಂತಿದ್ದಾರೆ. ನಿರೀಕ್ಷಿತ ಪ್ರಮಾಣದಲ್ಲಿ ವಿದೇಶಗಳಿಗೆ ಮೊಟ್ಟೆ ರಫ್ತಾಗ್ತಾ ಇಲ್ಲ. ನಾವು ಸರಿಸುಮಾರು ಕೋಟಿಗಟ್ಟಲೆ ಮೊಟ್ಟೆಗಳನ್ನು ರಫ್ತು ಮಾಡ್ತಾ ಇದ್ದಿದ್ದು. ಬಟ್ ಅದೀಗ ಆಗ್ತಾ ಇಲ್ಲ. ಕಾರಣ ಅಲ್ಲಿ ಯಾವುದು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಅದರ ಪರಿಣಾಮವಾಗಿ ಇದು ಕೂಡ ಹೋಗೋದಿಲ್ಲ. ಇದು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಕೇವಲ ಇದಿಷ್ಟೇ ಅಲ್ಲ, ಇನ್ನೂ ಅನೇಕ ವಿಚಾರಗಳಿದೆ, ಅದನ್ನು ಹೇಳೋಣ. ಸೌದಿ, ಗಲ್ಫ್ ರಾಷ್ಟ್ರಗಳಿಗೆ ಮೊಟ್ಟೆ ಪೂರೈಕೆಯಲ್ಲಿ ಈಗ ಸಮಸ್ಯೆ ಆಗ್ತಾ ಇದೆ. ತಿಂಗಳಿಗೆ 5 ಕೋಟಿಗಿಂತ ಹೆಚ್ಚು ಮೊಟ್ಟೆ ಸರಬರಾಜಾಗ್ತಾ ಇದ್ದಿದ್ದು, 5 ಕೋಟಿ. ಸೊ ಅಂದಾಜು 35 ಕೋಟಿಗೂ ಹೆಚ್ಚಿನ ವ್ಯವಹಾರ ನಡೀತಾ ಇತ್ತು ಇಲ್ಲಿ. ಅದು ಈಗ ಸ್ತಬ್ಧವಾಗಿದೆ. ಹಾಲಿನ ಉತ್ಪನ್ನಗಳು ಕೂಡ ಸಾಗಾಟದ ತೊಂದರೆಯಿಂದ ಈಗ ಅದು ಕೂಡ ಸ್ಥಗಿತವಾಗಿವೆ. ಇದಿಷ್ಟೇ ಅಲ್ಲ, ರಸಗೊಬ್ಬರದ ವಿಚಾರದಲ್ಲೂ ಕೂಡ ದರ ಏರಿಕೆ ಆಗಿದೆ ಅಲ್ವಾ ಅರವಿಂದ್? ಹೌದು. ರಸಗೊಬ್ಬರದಲ್ಲಿ ಸಲ್ಫರ್ ಮತ್ತು ಇತರ ಕಚ್ಚಾ ವಸ್ತುಗಳ ಸರಬರಾಜಿಗೆ ಅಡಚಣೆ. ನಿಮಗೆ ಎಲ್ಲ ಏರಿಕೆ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂದರೆ, ನಮಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗ್ತಾ ಇದೆ. ಹಡಗುಗಳ ಮುಖಾಂತರ ಬರ್ತಾ ಇತ್ತು, ವಿಮಾನಗಳ ಮುಖಾಂತರ ಬರ್ತಾ ಇತ್ತು. ಎರಡಕ್ಕೂ ತೊಂದರೆ ಆಗಿರೋದ್ರಿಂದನೇ ಇವೆಲ್ಲ ರೇಟ್ ಜಾಸ್ತಿ ಆಗ್ತಿರೋದು. ರಸಗೊಬ್ಬರದ ಬೆಲೆಯಲ್ಲಿ ಏರಿಕೆ, ಕೃಷಿ ವೆಚ್ಚವನ್ನು ಹೆಚ್ಚಿಸಿ ಆಹಾರ ಧಾನ್ಯಗಳ ಬೆಲೆಗೂ ಕೂಡ ಹೊಡೆತ ಬೀಳ್ತಕ್ಕಂಥ ಸಾಧ್ಯತೆ. ಇಲ್ಲಿ ನಾವು ಪ್ರಮುಖವಾಗಿ ಕೆಲವು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಿ. ಬಟ್ ಸರಬರಾಜು ನಿಮಗೇನಾಗುತ್ತೆ, ಅದೊಂಥರ ಚೈನ್ ಲಿಂಕ್ ಇದ್ದಂಗೆ. ಒಂದು ಜಾಸ್ತಿ ಆಯಿತು ಅಂದರೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಥವಾ CNG ರೇಟ್ ಜಾಸ್ತಿ ಆಯಿತು ಅಂತಂದರೆ ಸಹಜವಾಗಿ ಎಲ್ಲವೂ ಜಾಸ್ತಿ ಆಗುತ್ತೆ. ಈಗ ನೀವು ಹೇಳ್ದಂಗೆ ಅಡುಗೆ ಅನಿಲ ದರ ಜಾಸ್ತಿ ಆದರೆ ಹೋಟೆಲ್ನವ್ರು ಏನು ಲಾಸ್ ಮಾಡ್ಕೋತಾರಾ? ಸಹಜವಾಗಿ ಅವ್ರು ಎಲ್ಲ ಪದಾರ್ಥಗಳ ತಿಂಡಿ ತೀರ್ಥಗಳ ಎಲ್ಲ ರೇಟನ್ನು ಜಾಸ್ತಿ ಮಾಡೇ ಮಾಡ್ತಾರೆ ಅಲ್ವಾ? ಅದರ ಜೊತೆಗೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್, ಇವಾಗ ನೋಡಿ ಮೊಟ್ಟೆ ವಿಚಾರ ಹೇಳ್ತಾ ಇದ್ರಿ. ಮೊಟ್ಟೆ ನಮ್ಮ ದೇಶದಿಂದ ಸರಬರಾಜಾಗದೆ ಇಲ್ಲೇ ಉಳ್ಕೊಂಡ್ರೆ ಮೊಟ್ಟೆ ರೇಟ್ ಕಡಿಮೆ ಆಗುತ್ತೆ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಸಪ್ಲೈ ಜಾಸ್ತಿ ಆಗುತ್ತಲ್ಲ, ಅವಾಗ ಕುಕ್ಕುಟೋದ್ಯಮವನ್ನು ನಂಬ್ಕೊಂಡಿರೋರಿಗೆ ಲಾಸ್. ನಮಗೆ ಇಲ್ಲೇ ಉಳಿದ್ರೂ ಲಾಸು, ತರಿಸ್ಕೊಳ್ಳೋದು ಕಷ್ಟ ಆದರೂ ಲಾಸು. ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಬರೀ ನಮಗೆ ನಾವು ಮಾತಾಡ್ತಾ ಇರೋದು ಆಮದು ರಫ್ತು ಕೇವಲ ಕೆಲವು ವಿಚಾರಗಳಿಗೆ ಮಾತ್ರ ಅಲ್ಲ, ಬಹಳಷ್ಟು ಡಿಪೆಂಡೆನ್ಸ್ ಇದೆ ನಮಗೆ. 1.2 ಬಿಲಿಯನ್ ನಾವು ಒಂದು ಕಡೆಗೆ ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು ಅಲ್ಲ, ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. 1.06 ಬಿಲಿಯನ್ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ನಮಗೆ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ಅಂತಂದರೆ, ನೋಡಿ ಈ ವಿಚಾರದಲ್ಲಿ ಇರಾನ್ನೊಂದಿಗೆ ನಾವು ರಫ್ತು ಮತ್ತು ಆಮದು ಮಾಡ್ಕೊಳ್ಳುವಂಥ ವಿಚಾರದಲ್ಲಿ ಮಾಂಸ ಹೆಚ್ಚಿನ ರೀತಿಯಲ್ಲಿ ನಾವು ಕಳಿಸ್ತಾ ಇದ್ದಿದ್ದು, ಅದು ಕೂಡ ಹೊಡ್ತಾ ಬೀಳುತ್ತೆ ಇವಾಗ. ಆಮೇಲೆ ನಾವು ಔಷಧ ಮತ್ತು ಕೆಮಿಕಲ್ಸ್ ವಿಚಾರದಲ್ಲಿ ನಾವು ಕೂಡ ಅವ್ರಿಗೆ ಕಳಿಸ್ಕೊಡ್ತೀವಿ, ರಫ್ತು ಮಾಡ್ತೀವಿ ನಾವು, ಅದು ಹೊಡ್ತಾ ಬೀಳುತ್ತೆ. ಅಷ್ಟೇ ಯಾಕೆ, ಕಾಟನ್ ಏನಿದೆ, ಬಟ್ಟೆಗಳು, ಟೆಕ್ಸ್ಟೈಲ್ಸ್ ವಿಚಾರದಲ್ಲಿ ಹೆಚ್ಚಿನ ರೀತಿಯಾದಂಥ ರಫ್ತನ್ನು ಮಾಡ್ಕೊಳ್ತಾ ಇದ್ದೀವಿ, ಅದು ಹೊಡ್ತಾ ಬೀಳುತ್ತೆ. ನಮ್ಮ ದೇಶದಿಂದ ಹೋಗ್ತಕ್ಕಂಥ ಬಾಸುಮತಿ ರೈಸ್ಗೆ ಇರಾನ್ ಅಲ್ಲಿ ಭಾರಿ ಡಿಮ್ಯಾಂಡ್ ಇದೆ. 100% ಬಾಸುಮತಿ ದೊಡ್ಡ ಮಟ್ಟದಲ್ಲಿ ಇದೆ. ಬಿರಿಯಾನಿ ಮಾಡೋದೇ ಬಾಸುಮತಿ ರೈಸ್ ನಲ್ಲಿ. ಅದರ ಜೊತೆಗೆ ಟೀ, ಕಾಫಿ ವಿಚಾರದಲ್ಲಿ ಇವೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ. ಅಷ್ಟೇ ಯಾಕೆ, ಮಸಾಲೆ ಪದಾರ್ಥಗಳಿದೆ, ಸಕ್ಕರೆ ಇದೆ, ಹಣ್ಣುಗಳನ್ನು ಕಳಿಸ್ಕೊಡ್ತಾರೆ. ನಾವು ಅಲ್ಲಿಂದ ಡ್ರೈ ಫ್ರೂಟ್ಸ್ಗಳನ್ನು ತರ್ತೀವಿ. ಇಲ್ಲಿಂದ ಒಳ್ಳೆ ಹಣ್ಣುಗಳು ಅಲ್ಲಿಗೆ ತಾಜಾ ಹಣ್ಣುಗಳು ಇಲ್ಲಿಂದ ಹೋಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ.
ಸೊ ಇವುಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ನಾವು ತಿಂತೀವಿ. ಕೇವಲ ಅಲ್ಲಿಂದ ಬಂತು ದುಬಾರಿ ಆಯಿತು ಅನ್ನೋದಲ್ಲ, ನಮ್ಮ ಉದ್ಯಮಿಗಳಿಗೂ ಕೂಡ ಹೊಡೆತ ಅಲ್ಲಿ ಬಿದ್ದೇ ಬೀಳುತ್ತೆ. ಸೊ ವಿದ್ಯುತ್ ಉಪಕರಣಗಳು ಹೋಗುತ್ತೆ, ಅಷ್ಟೇ ಅಲ್ಲ ನಮಗೆ ಯಂತ್ರೋಪಕರಣಗಳನ್ನ ಇಲ್ಲಿಂದ ಅರಬ್ ಕಂಟ್ರೀಸ್ಗೆ ನಮ್ದು ಅತಿ ದೊಡ್ಡ ಎಕ್ಸ್ಪೋರ್ಟ್ ಸ್ಮಾರ್ಟ್ ಫೋನ್ಸ್, ಇಲ್ಲಿ ತಯಾರಾಗೋ ಸ್ಮಾರ್ಟ್ ಫೋನ್ಸ್ ಹೋಗ್ತಾ ಇಲ್ಲ, ಎಲ್ಲವೂ ದೊಡ್ಡ ಮಟ್ಟದಲ್ಲಿ ಹೊಡೆತ ತಿಂತಾ ಇದೆ. ಬಟ್ ನಾವು ಈಗ ತರಿಸ್ಕೊಳ್ಬೇಕಾಗಿದ್ದು, ನಿಮ್ಗೆ ನಂಬ್ತಿರೋ ಬಿಡ್ತಿರೋ ಪ್ಲಾಸ್ಟಿಕ್ ಅನ್ನ ನಾವು ಇಲ್ಲಿ ಅಲ್ಲಲ್ಲಿ ನೋಡ್ತೀವಲ್ಲ, ಅಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ ಪ್ಲಾಸ್ಟಿಕ್ ಅನ್ನ. ಆ ಪ್ಲಾಸ್ಟಿಕ್ಕಿಗೂ ಕೂಡ ಹೊಡ್ತಾ ಬೀಳುತ್ತೆ. ಯಾವ್ಯಾವ ದರ ಹೆಂಗೆ ಏರಿಕೆ ಆಗುತ್ತೆ ಅಂತೇಳಿ ನಾನು ಬರೀ ಸ್ಯಾಂಪಲ್ಸ್ ಹೇಳ್ತಾ ಇದ್ದೀನಿ. ದೊಡ್ಡ ಪಟ್ಟಿ ಇದೆ, ಆ ಪಟ್ಟಿಯನ್ನು ನೋಡ್ತಾ ಹೋಗ್ಬಿಟ್ರೆ ಯಾವ್ಯಾವ್ದು ಯಾವ ರೀತಿಯಲ್ಲಿ ಹೊಡ್ತಾ ಕೊಡುತ್ತೆ ಅಂತ ಗೊತ್ತಾಗಲ್ಲ. ಆಗಲೇ ನಾವು ಹೇಳ್ತಾ ಇದ್ವಿ, ಈಗ ಇನ್ನೇನು ಈ ಸಂದರ್ಭದಲ್ಲಿ ಆ್ಯಕ್ಚುಲಿ ಬೇಸಿಗೆ ಇದೆ, ಅದು ಮುಗಿತಾ ಇದ್ದಂಗೆ ಮುಂಗಾರು ಶುರು ಆದಾಗ ಏನಾದರೂ ವಾರ್ ಶುರು ಆಗ್ಬಿಟ್ಟಿದ್ರೆ ನಮ್ಮ ರೈತರಿಗೆ ಬಹಳ ದೊಡ್ಡ ಹೊಡೆತ ಕೊಟ್ಟಿರೋದು ರಸಗೊಬ್ಬರದ ವಿಚಾರದಲ್ಲಿ ಅಲ್ವಾ ಅರವಿಂದ್? ಬಹಳ ದೊಡ್ಡ ಮಟ್ಟದಾಗಿರೋದು. ಆಮೇಲೆ LPG ವಿಚಾರದಲ್ಲಂತೂ ಒಂದು ಹೇಳ್ಬೇಕು ನಾನು, ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನ ಹೊರಬೇಕಾಗತ್ತೆ ವಿಚಾರದಲ್ಲಿ. OMS ಅಂತ ಏನಿದೆ ನಮಗೆ, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್, ಇವು ಡಿಸೈಡ್ ಮಾಡುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಅದಕ್ಕೆ ತಕ್ಕಂತೆ ನಾವು ದರವನ್ನು ನಿಗದಿ ಮಾಡಬೇಕಾಗತ್ತೆ. ಬಟ್ ಅದೇನೇ ಇದ್ರೂ ಕೂಡ ಅದನ್ನು ಅಧಿಕೃತಗೊಳಿಸುವಂಥದ್ದು ಕೇಂದ್ರ ಸರ್ಕಾರ. ಆದರೆ ಈ ಕೇಂದ್ರ ಸರ್ಕಾರ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಕೂತ್ಕೊಳ್ಳೋದಲ್ಲ, ಕಂಡವ್ರದ್ದೆಲ್ಲ ನೀವು ಸಾಲ ಮನ್ನಾ ಮಾಡ್ಕೊಂಡು ಓಡಾಡ್ತೀರಾ, ಬಿಸ್ನೆಸ್ ಮೆನ್ಗಳದ್ದು, ಬ್ಯಾಂಕ್ಗಳಲ್ಲಿರುವಂಥದ್ದು, ಅದೇನೇನೇನೋ ತೋರಿಸ್ತಿರಲ್ಲ ಟೆಕ್ನಿಕಲ್ ಆಗಿ. ಯಾಕೆ ಈ ವಿಚಾರದಲ್ಲಿ ಸಬ್ಸಿಡಿಗಳು ಯಾಕೆ ನೆನಪರೋದಿಲ್ಲ ನಿಮಗೆ? ಪರಿಸ್ಥಿತಿಗಳು ದೇಶದಲ್ಲಿ ಸರಿ ಇಲ್ಲ, ಅಲ್ಲಿ ಯುದ್ಧ ನಡೀತಾ ಇದೆ, ಇಲ್ಲಿ ಈ ಥರ ದರ ಏರಿಕೆ ಮಾಡಿದರೆ ಜನರಿಗೆ ಹೊಡೆತ ಕೊಡುತ್ತೆ. ಈ ಸಂದರ್ಭದಲ್ಲಾದರೂ ಅಟ್ಲೀಸ್ಟ್ ಸಬ್ಸಿಡಿ ಕೊಡೋಣ ಅಂತೇಳಿ ಕನಿಷ್ಠ ಯೋಚನೆಗಳು ಬರೋದಿಲ್ವಾ? ಒಂದು ಟೆಂಪರವರಿ 1 ತಿಂಗಳವರೆಗೂ ಕೂಡ ಈ ಸಬ್ಸಿಡಿಯನ್ನು ಕೊಡ್ತೀವಿ, ಇದೇ ದರದಲ್ಲಿ ಮುಂದುವರಿಯುತ್ತೆ, ಅದೇನು ಲಾಸ್ ಆಗುತ್ತೆ ಅದನ್ನು ನಾವು ಕೇಂದ್ರದಲ್ಲಿ ಕೊಡ್ತೀವಿ ಅಂತ ಯಾಕೆ ಯೋಚನೆ ಬರೋದಿಲ್ಲ ನಿಮಗೆ? ಅಲ್ಲ, ಇರೋ ಸಬ್ಸಿಡಿನೇ ತೆಗೆದಿದ್ದಾರೆ ಆಕ್ಚುಲಿ ಸಿಲಿಂಡರ್. ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅಟ್ಲೀಸ್ಟ್ ನಿಮಗೆ ಅದು ಆಗದೇ ಇದ್ರೆ ಈ ತಿಂಗಳು ಯುದ್ಧ ನಡೆಯುವವರೆಗೂ ಕೂಡ ನಾವು ಇದೇ ರೇಟಲ್ಲಿ ಇಡ್ತೀವಿ. 855 ರೂಪಾಯಿ ಇತ್ತಾ, 855 ರೂಪಾಯಿನೇ ಇರುತ್ತೆ. ಯಾಕೆ ಹೇಳಕ್ಕಾಗೋದಿಲ್ಲ? ಯಾಕೆ ಸಬ್ಸಿಡಿಯನ್ನು ಕೊಡೋದಿಲ್ಲ? ಏನ್ ಮಾಡ್ತೀರಾ? ಈ ಸಂದರ್ಭದಲ್ಲಿ ನೀವು ಕರೆಕ್ಟಾಗಿ ಜನರ ಜೊತೆಗೆ ನಿಂತ್ಕೊಳ್ಳದೆ ಇದ್ರೆ ಇನ್ಯಾವ ಸಂದರ್ಭದಲ್ಲಿ ನಿಂತ್ಕೊಳ್ತೀರಾ? ನೀವು ಯಾವ ಸಂದರ್ಭದಲ್ಲಿ ನಿಂತ್ಕೊಳ್ತೀರಾ? ಇಟ್ ಇಸ್ ಟೂ ಮಚ್. ಈ ವಿಚಾರದಲ್ಲಿ ನೋಡೋದಾದ್ರೆ ಕೇಂದ್ರ ಸರ್ಕಾರಗಳು ಬರೀ ಅಲ್ಲಿ ದರ ಆಗೋಯ್ತು ಹಂಗಾಗ್ತಾ ಇದೆ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋದಲ್ಲ, ಜನರ ಪರವಾಗಿ ನಿಂತ್ಕೊಳ್ಳೋದನ್ನು ಮಾಡಿ ಸ್ವಲ್ಪ ಕೆಲವೊಂದು ಟೈಮಲ್ಲಿ. ರೈಟ್. ಇನ್ನು ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಜಾಗತಿಕವಾಗಿ ಎಲ್ಲರಲ್ಲೂ ಕೂಡ ಇಡೀ ಜಗತ್ತಲ್ಲಿ ಆತಂಕ ಮನೆ ಮಾಡಿದರೆ, ಇತರ ಕೇಂದ್ರ ಸರ್ಕಾರ ಸಿಲಿಂಡರ್ ದರ ಏರಿಸೋದಕ್ಕೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ವೈಟ್ ನ್ಯಾಚುರಲಿ ಎಲ್ಲರೂ ಕೂಡ ದಿನಕ್ಕೊಂದು ಎಂಬಂತೆ ಎಲ್ಲ ವಸ್ತುಗಳ ದರ ಏರಿಕೆ ಆಗುತ್ತಲೇ ಇದೀಗ ಸಿಲಿಂಡರ್ ದರ ಕೂಡ ಏರಿಕೆಯಾಗಿದೆ. ಅಲ್ಲದೆ ವಾಣಿಜ್ಯ ಬಳಕೆ LPG ದರ ಏರಿಕೆಯಿಂದ ಸಣ್ಣ ಪುಟ್ಟ ಬೀದಿ ಬದಿಯ ವ್ಯಾಪಾರಿಗಳು ಕಿಡಿಕಾರಿದ್ದಾರೆ. ದರ ಏರಿಕೆಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ. ಮಧ್ಯಮ ವರ್ಗದವರಿಗೆ ಜಾಸ್ತಿ ಆಗಿರೋದ್ರಿಂದ ತುಂಬ ತೊಂದರೆ ಆಗುತ್ತೆ. ಏನೋ ತುಂಬ ಶ್ರೀಮಂತರಾದರೆ ಏನೋ ಕಟ್ಕೊಂಡು ಹೋಗ್ತಾರೆ, ನಮಗೆಲ್ಲ ಏನಪ್ಪ ಮಾಡೋದು, ಇಷ್ಟೊಂದು ಜಾಸ್ತಿ ಆಯ್ತಲ್ಲ ಅಂತ ತುಂಬ ಕಷ್ಟ ಆಗುತ್ತೆ. ನೋಡಿ ಮುಂದೆ ಕಡಿಮೆ ಮಾಡ್ತಾರೋ ಹೇಗೋ. ಯುದ್ಧದ ಪರಿಣಾಮದಿಂದ ಜಾಗತಿಕವಾಗಿ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿದ್ರೆ ನಮಗೂ ತೊಂದರೆ ಆಗುತ್ತಲ್ವಾ? ಇಲ್ಲ, ಬಜೆಟಲ್ಲಿ ಜಾಸ್ತಿ ಆಗಿದೆ ಅಂದ್ರೂ ನಮ್ಮದು ಮಿಡಿಲ್ ಕ್ಲಾಸ್ ಅವ್ರಿಗೆ ನಮಗೆ ಕಷ್ಟ ಆಗುತ್ತೆ. ಇದರಲ್ಲಿ ಬಡವರಿಗೆ ಹೆಂಗಾಗುತ್ತೆ ಹೇಳಿ? ಅವರು ಒಂದು ತಿಂಗಳಿಗೆ ಆಲ್ರೆಡಿ 900 ಅಬೌವ್ ಇರುತ್ತೆ, ಅದು ಇವಾಗ ನಮ್ಗೆ ಅಮೌಂಟೂ ಇದಾಗೋದಿಲ್ಲ. ಹಂಗೆ ಅಂದರೆ ಸಬ್ಸಿಡಿ ಸಿಗೋದಿಲ್ಲ. ಇದರಲ್ಲಿ ಇನ್ನೂ ನಮಗೆ 60 ರೂಪೀಸ್ ಇನ್ಕ್ರೀಸ್ ಆಗಿದೆ ಅಂದರೆ ಕಷ್ಟ ಆಗುತ್ತಲ್ವಾ? ಸರ್, ಇರೋದೇ 100ಕ್ಕೆ 90% ಎಲ್ಲ ದಿನಗೂಲಿ ಕಾರ್ಮಿಕರು. ಅವ್ರಿಗೆ ಬರೋದೇ ಒಂದಿನಕ್ಕೆ 500ರಿಂದ 600 ರೂಪಾಯಿ ಅವ್ರು ದಿನಗೂಲಿ ಮಾಡ್ತಾರೆ. ಅದನ್ನ 2 ದಿನದ 3 ದಿನದ ದಿನಗೂಲಿನ ಸೇರಿಸಿ ಅವ್ರೊಂದು ಸಿಲಿಂಡರ್ ತಗೋಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಮುಂಚೆ 450ರಿಂದ 500 ರೂಪಾಯಿ ಇದ್ದ ಸಿಲಿಂಡ್ರು ಇವಾಗ 920 ಪ್ಲಸ್ ಈಗ 60 ರೂಪಾಯಿ ಮಾಡಿದ್ರೆ 1000 ರೂಪಾಯಿ ದಾಟುತ್ತೆ. ಆ ಸಿಲಿಂಡ್ರು ಯಾವುದೇ ಕಾರಣಕ್ಕೂ ಬಡವರಿಗಂತೂ ಸಿಗೋದಿಲ್ಲ. ಉಚಿತವಾಗಿ ಸಿಲಿಂಡರ್ ಕೊಡ್ತೀವಿ ಅಂದರೂ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಎಲ್ರಿಗೂ ಅದು ಸಿಗ್ತಾ ಇಲ್ಲ. ಇನ್ನು ನಾವು ಕೂಲಿನಲ್ಲಿ ಮಾಡ್ಕೊಂಡು ತಿನ್ನೋರು, ಬೆಳಗ್ಗೆ ಇದ್ರೆ ಜೀವನ ನಡಿಲೇಬೇಕು. ಪ್ರತಿಯೊಂದೂ ಹಿಂಗೆ ರೈಟ್ ಜಾಸ್ತಿ ಆಗ್ತಲೇ ಐತೆ, ಅದರಿಂದಾಗಿ ನಮಗೆ ತೊಂದರೆ ಆಗ್ತೈತೆ. ಆದಷ್ಟು ಬೇಗ ಕಡಿಮೆ ಮಾಡಬೇಕು. ಇದನ್ನ 925 ಇತ್ತು. ಇನ್ನು ಅಡುಗೆ ಅನಿಲ ದರ ಏರಿಕೆ ಶ್ರೀಸಾಮಾನ್ಯ ಪಾಲಿಗೆ ಹೊರೆಯಂತೂ ಆಗತ್ತೆ, ಯಾರಿಗಾಗಲ್ಲ ರೀ. ಸೊ ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಬೆಲೆ ಏರಿಕೆಯಿಂದ ಹೋಟೆಲ್ಗಳ ತಿಂಡಿ ತಿನಿಸುಗಳ ಬೆಲೆಯೂ ಕೂಡ ಏರಿಕೆಯಾಗುವ ಸಾಧ್ಯತೆಗಳು ಹೆಚ್ಚಿವೆ. ವಾಣಿಜ್ಯ ಸಿಲಿಂಡರ್ ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಸಹ ಆಗ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಿಂದೆ ಹೇಳಿದ ತಕ್ಷಣ ಸಿಗ್ತಾ ಇದ್ದಂಥ ಸಿಲಿಂಡರ್ಗಳು ಈಗ ವಿಳಂಬವಾಗಿ ತಲುಪ್ತಾ ಇವೆ. ಯುದ್ಧದ ಪರಿಸ್ಥಿತಿ ಮತ್ತು ಪೂರೈಕೆ ಕೊರತೆಯನ್ನೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹಲವು ಕಡೆಗಳಲ್ಲಿ ಬರ್ತಾ ಇಲ್ವಂತೆ.
ಮತ್ತೊಂದೆಡೆ ಪದೇ ಪದೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಹೋಟೆಲ್ಗಳಲ್ಲಿ ತಿಂಡಿಗಳ ಬೆಲೆ ಏರಿಕೆ ಆಗುವ ಆತಂಕ ಕೂಡ ಎದುರಾಗಿದೆ. ಏನು ಮಾಡಬೇಕು, ಅವ್ರು ಮಾಡೇ ಮಾಡ್ತಾರೆ. ಒಂದು ವೇಳೆ ಹೀಗಾದರೆ ಗ್ರಾಹಕರ ಜೇಬಿಗೂ ಕೂಡ ಹೊರೆ ಆಗುತ್ತೆ. ಈ ಬಗ್ಗೆ ಹೋಟೆಲ್ ಅಸೋಸಿಯೇಷನ್ ಬೆಂಗಳೂರು ಅಧ್ಯಕ್ಷ PC ರಾವ್ ಅವರು ಮಾತಾಡಿದ್ದಾರೆ, ನೋಡಿ. ಗ್ಯಾಸ್ ಮೇಲೆ 150 ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ರು, ಅದು 1ನೇ ತಾರೀಕಿಂದ ನಿಲ್ಲಿಸಿದ್ರು. ಇವತ್ತಿಂದ ಅದರ ಮೇಲೆ 130 ರೂಪಾಯಿ ಹೆಚ್ಚುವರಿಯೂ ಮಾಡಿದ್ದಾರೆ. 280 ರೂಪಾಯಿ ಒಂದು ಸಿಲಿಂಡರ್ ಮೇಲೆ ನಾವು ಹೆಚ್ಚು ಕೊಡಬೇಕಾಗಿದೆ. ಒಂದು ವಾರ ಅಥವಾ ಒಂದು 3-4 ದಿವಸ ಕಾದು ನೋಡ್ತೇವೆ. ಅನಿವಾರ್ಯ ಸಂದರ್ಭ ಬಂದಾಗ ಮುಂದಿನ ತೀರ್ಮಾನ ತೆಗೆದುಕೊಳ್ತೇವೆ. ಈಗ ಆಲ್ರೆಡಿ ನಾವು ಈ ವರ್ಷ ಒಂದ್ಸಲ ಏರಿಕೆ ಆಗಿದೆ. ಈಗ ಬೆಲೆ ಏರಿಕೆ ಯಾವ ಥರ ಇದೆ ಅಂದರೆ, ಇವಾಗ ಹಾಲಿನ ದರ ಏರಿಕೆ ಆಯಿತು, ಆಮೇಲೆ ವೆಜಿಟೇಬಲ್ಸ್ ಜಾಸ್ತಿ ಆಯಿತು. ಈಗ ಸಿಲಿಂಡರು ಒಂದರ ಮೇಲೆ ಒಂದು ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇರೋದ್ರಿಂದ ಹೋಟ್ಲುಗಳಿಗೆ ಬೇರೆ ದಾರಿನೇ ಇಲ್ಲ, ನಾವು ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ. ಬಟ್ ಈ ಸಿಲಿಂಡರ್ ಬೆಲೆ ಏರಿಕೆಯ ಒಂದೇ ಒಂದು ಅಡ್ವರ್ಸ್ ಎಫೆಕ್ಟ್ ಹೇಳ್ಬಿಡ್ತೀನಿ ಅರುಣ್. ಆ್ಯಕ್ಚುಲಿ ಬಿಸ್ನೆಸ್ ಮಾಡೋರು ಅಂದರೆ ದೊಡ್ಡ ದೊಡ್ಡ ಹೋಟೆಲ್ಗಳವ್ರು ವಿಚಾರ ಬಿಟ್ಬಿಟ್ಟು ಅವ್ರು ರೇಟ್ ಜಾಸ್ತಿ ಮಾಡ್ಕೋತಾರೆ, ಬ್ಯಾಲೆನ್ಸ್ ಮಾಡ್ಕೋತಾರೆ. ಈ ಫುಟ್ಪಾತ್ನಲ್ಲಿ ಇಟ್ಕೊಂಡು ಸಿಲಿಂಡರ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾರಲ್ಲ ಕೆಲವೆಲ್ಲ, ಈ ಪಾನಿಪುರಿ, ಮಸಾಲೆ ಪುರಿ, ಆ ಥರದ್ದೆಲ್ಲ, ಇವ್ರು ಏನು ಮಾಡ್ತಾರೆ, ಈ ಇಷ್ಟೊಂದು ರೇಟ್ಗೆ ಸಿಲಿಂಡರ್ ಕೊಟ್ಟು ತಂದು ಕಮರ್ಷಿಯಲ್ ಸಿಲಿಂಡರ್ ತರಬೇಕು, ಅವರು ಡೊಮೆಸ್ಟಿಕ್ ತರಕ್ಕಾಗಲ್ಲ, ತಂದು ಮಾಡಬೇಕಲ್ಲ, ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಕದ್ದು ಮುಚ್ಚಿ ಏನು ಮಾಡ್ತಾರೆ, ಮನೆ ಗೃಹ ಬಳಕೆ ಸಿಲಿಂಡರ್ಗಳನ್ನ ಬಳಸೋದಕ್ಕೆ ಶುರು ಮಾಡ್ತಾರೆ. ನಿಮಗೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಬಳಸೋದಕ್ಕೆ ಶುರು ಮಾಡಿದ್ರೆ ಗೃಹ ಬಳಕೆ ಸಿಲಿಂಡರ್ ಸಪ್ಲೈ ಹೆಚ್ಚು ಕಡಿಮೆ ಆಗುತ್ತೆ, ಸಿಗಲ್ಲ. ಆವಾಗ ಜನಸಾಮಾನ್ಯರಿಗೆ ಕಷ್ಟ. ಸಿಲಿಂಡರ್ ಆಲ್ರೆಡಿ ಬುಕ್ ಮಾಡಿದ್ದು ನಾಳೆಗೆ ಬರ್ತಾ ಇತ್ತು ಸಿಲಿಂಡರ್, ಈಗಾಗಲೇ 4 ದಿನಕ್ಕೆ ಬರ್ತಾ ಇದೆ, 4 ದಿನಕ್ಕೆ ಹೋಗಿದೆ. ಇನ್ನು ಮುಂದಕ್ಕೆ ಹೋಗುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಇದು ಅದು ಅಡ್ವರ್ಸ್ ಎಫೆಕ್ಟ್. ಬಟ್ ಹೋಟೆಲ್ನವ್ರಿಗೆ ಒಂದೇ ಒಂದು ಅರವಿಂದ್ ಹೇಳೋದು, ನೀವು ದರ ಜಾಸ್ತಿ ಆಯ್ತು ಅಂತ ಏರಿಸಿರ್ತೀರಾ, ಆಮೇಲೆ ಅದ್ರದ್ದು ಇಳಿಕೆ ಆದಾಗ ನೀವು ಇಳಿಸಿರ್ತೀರಾ, ಚೆನ್ನಾಗಿದೆ ನಿಮ್ಮ ಲೆಕ್ಕಾಚಾರಗಳು, ಏರಿಸೋದನ್ನ ಏರಿಸ್ಬಿಡ್ತೀರಾ, ಬೇರೆ ದರಗಳೆಲ್ಲ ಇಳಿಕೆ ಆದಾಗ ಅದ್ರ ಲಾಭ ನೀವೇ ತಗೊಳ್ತೀರಾ, ಅದು ಗ್ರಾಹಕರಿಗೆ ಕೊಡ್ತೀರಾ. ಈ ಹೋಟೆಲ್ ಬಿಸ್ನೆಸ್ ನಲ್ಲಿ ಅರ್ಥ ಆಗದೆ ಇರೋ ಒಂದೇ ಒಂದು ವಿಚಾರ ಹೇಳ್ತೀನಿ. ದರ್ಶಿನಿ ಹೋಟೆಲ್ನಲ್ಲಿ 50 ರೂಪಾಯಿಗೆ ಒಂದು ಮಸಾಲೆ ದೋಸೆ ಸಿಗುವಂಥದ್ದು, ಅದೇ ಇನ್ನೊಂದು ಹೋಟೆಲ್ನಲ್ಲಿ 800 ರೂಪಾಯಿ ಅದೇ ದೋಸೆ. ಅದೇ ನಂಗೆ ಅರ್ಥ ಆಗಲ್ಲ. 50 ರೂಪಾಯಿಗೆ ಸಿಗೋ ದೋಸೆ 800 ರೂಪಾಯಿ. ಹೆಸರು ಏನಪ್ಪ, ನನಗೆ ಅರ್ಥನೇ ಆಗಲ್ಲ ಇದು. ಇನ್ನು ಇರಾನ್ ಇಸ್ರೇಲ್ ನಡುವಿನ ಕಾಳಗಕ್ಕೆ 8 ದಿನ ಆಯಿತು ಶುರುವಾಗಿ. ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವ ಸಂಘರ್ಷಕ್ಕೆ 1 ವಾರ ಈಗಾಗಲೇ ಪೂರ್ಣವಾಗಿದೆ. ವಾರ ಕಳೆದರೂ ಸದ್ಯಕ್ಕೆ ಯುದ್ಧ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಇಲ್ಲ. ಕಳೆದ ಶನಿವಾರ ಶುರುವಾದ 3 ರಾಷ್ಟ್ರಗಳ ನಡುವಿನ ದಾಳಿ ಪ್ರತಿದಾಳಿ 3ನೇ ಮಹಾಯುದ್ಧದ ಸಂಘರ್ಷದತ್ತ ವಿಶ್ವವನ್ನು ಕೊಂಡೊಯ್ತಾ ಇದೆ. ಯುದ್ಧೋನ್ಮಾದ ಸ್ಥಿತಿಯಲ್ಲಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ಪರಿಣಾಮ ತಮ್ಮ ಸುದೀರ್ಘ ಈ ಸಂಘರ್ಷ ಮುಂದುವರಿಯುವ ಲಕ್ಷಣಗಳು ಕಂಡುಬರ್ತಾ ಇದೆ. ಶರಣಾಗತಿ ಎಚ್ಚರಿಕೆ ಬಳಿಕವೂ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಸುರಿಮಳೆಗೈತಾ ಇದೆ. ಇಮಾದ್, ಖಾದರ್, ಖೈಬರ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಪ್ರತೀಕಾರ ತೀರಿಸಿಕೊಳ್ಳೋ ಕಿಚ್ಚನಲ್ಲಿರುವ ಇರಾನ್ ಸೌದಿ ಮತ್ತು ಇರಾಕ್ನಲ್ಲಿರುವ ಕಚ್ಚಾ ತೈಲ ನಿಕ್ಷೇಪ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದೆ. ಕತಾರ್, ಬಹ್ರೇನ್ ಮೇಲೆ ದಾಳಿ ಮುಂದುವರೆಸಿದೆ. ಈ ಮಧ್ಯೆ ದುಬೈ ಏರ್ಪೋರ್ಟ್ ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ರನ್ವೇ ಪಕ್ಕದಲ್ಲೇ ಡ್ರೋನ್ ಅಟ್ಯಾಕ್ ಮಾಡಿದೆ. ಇರಾನ್ನ ಕ್ಷಿಪಣಿ ಹಾಗೂ ಡ್ರೋನ್ಗಳನ್ನು ಹಿಮ್ಮೆಟ್ಟಿಸಿರೋದಾಗಿ UAE ಹೇಳಿದೆ. ದುಬೈ ಏರ್ಪೋರ್ಟ್ನಲ್ಲಿ ಡ್ರೋನ್ ದಾಳಿ ಹಿನ್ನೆಲೆಯಲ್ಲಿ ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ. ಈ ಮಧ್ಯೆ UAE ಅಡ್ವೈಸರಿ ಫ್ಲೈಟ್ ರೀಬುಕ್ ಮಾಡುವಂತ ಹೇಳಿದೆ. ಕಳೆದ 8 ದಿನಗಳಿಂದ ನಡೀತಾ ಇರುವ ದಾಳಿಗಳಲ್ಲಿ ಇರಾನ್ ಮತ್ತು ಲೆಬನಾನ್ನಲ್ಲಿ ಅತಿ ಹೆಚ್ಚು ಪ್ರಾಣಹಾನಿಯಾಗಿದೆ. ಇರಾನ್ನಲ್ಲಿ ಕನಿಷ್ಠ 1332 ಜನರು ಸಾವನ್ನಪ್ಪಿದರೆ ಇರಾನ್ನ ಡ್ರೋನ್ ಸಂಗ್ರಹಣಾ ಕೇಂದ್ರಗಳು ಸೇರಿದಂತೆ 400ಕ್ಕೂ ಹೆಚ್ಚು ಗುರಿಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ. ಇರಾನ್ನ ಕ್ರಾಂತಿಕಾರಿ ಪಡೆಗಳಿಂದ 23 ಹಂತದ ಪ್ರತಿದಾಳಿ ಕೂಡ ನಡೆದಿದೆ. ಸೊ ಎಲ್ಲಿ ಹೋಗಿ ನಿಲ್ಲುತ್ತೆ ಇದು ಅಂತಕ್ಕಂಥದ್ದನ್ನು ಯಾರೂ ಅಂದಾಜು ಮಾಡೋಕ್ಕಾಗ್ತಾ ಇಲ್ಲ. ನನಗೊಂದು ಆಶ್ಚರ್ಯ ಆಗಿದ್ದು, ಈ ಕಡೆ ಇರಾನ್ ಕೂಡ ಪಟ್ಟು ಸಡಿಲಿಸ್ತಾ ಇಲ್ಲ. ಇರಾನ್ ಅದು ಮುಂದೆ ಬರುತ್ತೆ ಹೇಳೋಣ, ಏನಂದರೆ ನಾವು ನಮ್ಮ ಪಕ್ಕದ ರಾಷ್ಟ್ರಗಳ ಮೇಲೆ ನಾವು ದಾಳಿ ಮಾಡಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಪ್ರಧಾನಿ ಅಲ್ಲಿನ ಅಧ್ಯಕ್ಷ ಹೇಳಿದ ಮೇಲೂ ದಾಳಿಗಳಾಗಿದೆ. ಇನ್ನೊಂದು ಕಡೆ ಟ್ರಂಪ್ ಅವ್ರದ್ದು ಮಾಮೂಲಿ ವಾರ್ನಿಂಗು, ಇಲ್ಲಿ ತನಕ ನಾವು ವಾರ್ಮ್ ಅಪ್ ಮಾಡ್ತಾ ಇದ್ವಿ, ಇನ್ನು ಮುಂದಕ್ಕೆ ಅಸಲಿ ಯುದ್ಧ ಶುರು ಆಗುತ್ತೆ. ಅಲ್ಲಿಗೆ ಮೊದಲು 4 ದಿನಗಳ ಹೋರಾಟ, 4 ದಿನಗಳ ದಾಳಿ ಅಂದರು, 4 ವಾರಕ್ಕೆ ಹೋಯಿತು. ಈಗ ಅದು 5 ವಾರ ಅಂದರು. 5 ವಾರಕ್ಕೂ ಮುಗಿಯೋ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಹಾಗಾಗಿ ಗೊತ್ತಿಲ್ಲ. ಈಗಾಗಲೇ ಹೇಳಿದ್ದೀವಿ ನಾವು, ಯುದ್ಧದ ಪರಿಣಾಮ ನಮ್ಮ ದೇಶದ ಮೇಲೆ ಒಂದು ಬಾಂಬ್ ಕೂಡ ಬಿದ್ದಿಲ್ಲ, ಬೀಳೋದು ಇಲ್ಲ. ಆದರೆ ಅದರ ಎಫೆಕ್ಟ್ ನೋಡಿ ಹೆಂಗಾಗಿದೆ ಅಂತಂದರೆ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಹೀಗೆ ಮುಂದುವರೆದರೆ ಇನ್ನೂ ಕಷ್ಟ ಆಗುತ್ತೆ. ಪ್ರತಿಯೊಬ್ಬನ ಜೇಬು ಕೂಡ ಸುಡುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಷ್ಟೇ. ಅದಂತೂ ಆಗುತ್ತೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಬಟ್ ಪರಿಸ್ಥಿತಿ ವಿಕೋಪಕ್ಕಂತೂ ಹೋಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ನೀವು ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ಅದು. ಯಾಕಂದರೆ ಅಮೆರಿಕ ಟ್ರಂಪ್ ಯಾವ ರೀತಿಯಲ್ಲಿ ಆಟ ಆಡ್ತಾರೋ ಗೊತ್ತಿಲ್ಲ, ಈ ಕಡೆಗೆ ಇರಾನ್ ಯಾವ ರೀತಿಯಾಗಿ ತನ್ನ ದಾಳಿಯನ್ನು ಮುಂದುವರಿಸುತ್ತೋ ಗೊತ್ತಿಲ್ಲ. ಕಾರಣ ಈಗ ಬಳಕೆ ಮಾಡ್ತಾ ಇದ್ದಂಥದ್ದು ಡ್ರೋನು ಮಿಸೈಲ್ಗಳನ್ನು ಮಾತ್ರ ಇದ್ದಿದ್ದು. ಇದನ್ನು ಕೂಡ
ಹೈಯರ್ ವರ್ಷನ್ ಇರುವಂತದ್ದು ಬಂದಿಲ್ಲ ಈಗ. ಮೊದಲನೇ ಹಂತದಲ್ಲಿರುವಂತಹ ಮಿಸೈಲ್ಗಳು ಡ್ರೋನ್ಗಳನ್ನ ಬಳಕೆ ಆಗಿದೆ. ಎರಡನೇ ಹಂತದಲ್ಲಿರುವಂತಹ ವೆಪನ್ಸ್ ಗಳನ್ನ ಬಳಕೆ ಮಾಡಕ್ ಶುರು ಮಾಡ್ಬಿಟ್ರೆ ಅದರ ಹಾನಿ ತೀವ್ರತೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಮಿಸೈಲ್ ಎಲ್ಲಾದ್ರೂ ಹೊಡೆದಾಗ ಅದರ ಟಾರ್ಗೆಟ್ ಎಷ್ಟಿರುತ್ತೆ? ಫಾರ್ 500 ಮೀಟರ್ಸ್ ಸರೌಂಡಿಂಗ್ ಅಲ್ಲಿ 1 ಕಿಲೋಮೀಟರ್ ವರೆಗೂ ಕೂಡ ಅದರ ವ್ಯಾಪ್ತಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ. ಬಟ್ ಇನ್ನೂ ಅಪ್ಪರ್ ಗ್ರೇಡ್ ಅಲ್ಲಿರುವಂತಹ ಕ್ಷಿಪಣಿಗಳೇನಾದ್ರೂ ಅವರು ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಳಕೆಯನ್ನ ಮಾಡಿದ್ರೆ ಎರಡೆರಡು ಸರ್ವನಾಶ ಆಗೋ ಮಟ್ಟಕ್ಕೆ ಹೋಗುತ್ತೆ. ಬಟ್ ಅಮೆರಿಕ ಅದೇ ರೀತಿಯಲ್ಲಿ ಈಗ ಮುಂದುವರಿತಾ ಇದೆ. ಅದು ಇನ್ನೇನ್ ಮಾಡುತ್ತೋ ಗೊತ್ತಿಲ್ಲ. ಆಲ್ರೆಡಿ ಬ್ರಿಟನ್ ಕಡೆಗೆ ಬಂದು ತಲುಪಿದೆ ಅಂತೆ. ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ.